60 ಹಳ್ಳಿಯ ನಾಡಿದ ದೊರೆ ನೀನು ಇಂದು ಜೈಲಿನಲ್ಲಿ ಬಂದಿಯಾಗಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲವಣ್ಣ. ದುಃಖಿಸಬೇಡ ಅರ್ಜುನ, ದುಃಖಿಸಬೇಡ. ಅಂದು ನಿನ್ನಣ್ಣ ದೊರೆಯಾಗಿದ್ದು ನಿಜ. ಆದರೆ ನನಗೆ ಇಂದು ಕಳ್ಳನೆಂಬ ಪಟ್ಟ ಬರಲು ಈ ಕಲಿಕಾಲದ ಕುತಂತ್ರವೇ ಕಾರಣ ಅರ್ಜುನ, ಕುತಂತ್ರವೇ ಕಾರಣ. ಇಲ್ಲಿ ಭಿಕ್ಷುಕ ದೊರೆಯಾಗುತ್ತಾನೆ, ದೊರೆ ಭಿಕ್ಷುಕನಾಗುತ್ತಾನೆ ಅರ್ಜುನ. ಬದಲಾವಣೆ ಜಗದ ನೇಮ ಅರ್ಜುನ, ಬದಲಾವಣೆ ಜಗದ ನೇಮ. ಅಣ್ಣ ಅಳಬೇಡ ಅಣ್ಣ, ಪರರ ಕಣ್ಣರಿಸುವ ದಯಾಮಯಿ ನೀನು. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಣ್ಣ, ರಕ್ತ ಬರುವುದು. ಅಳಬೇಡಣ್ಣ, ಅಳಬೇಡ ಅಣ್ಣ. ಇಲ್ಲಿಂದ ಗಜೇಂದ್ರ ಹೋಗುವುದನ್ನು ನಾನು ನೋಡಿದೆ. ಅವನೇನಾದರೂ ನಿನ್ನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದನೇ ಹೇಳಣ್ಣ? ಹಾಗೇನಾದರೂ ಮಾತನಾಡಿದ್ದೇ ಆದರೆ ಹುಟ್ಟುದೊಳಗಾಗಿ ಅವನ ರುಂಡವನ್ನು ಚಂಡಾಡಿ ಅವನ ದೇಹದ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಕಾಲಡಿಯನ್ನು ತಂದು ಆಗುತ್ತೇನಣ್ಣ. ಅವನೇನಾದರೂ ಸತ್ಯ ಹೇಳುವವರಿಗೆ ಇವನಿಗೆ ಅನ್ನ ನೀರು ಕೊಡಬೇಡ. ಸರ್, ನಮ್ಮಣ್ಣ ತುಂಬಾ ಒಳ್ಳೆಯವರು, ಅವರಿಗೆ ಅನ್ನವೇ ಕೊಡುವುದು ಬಿಡೋದು ನಮ್ ಬಿಟ್ಟ ವಿಷಯ. ಅದನ್ನು ನಿನ್ನಿಂದ ಕೇಳಬೇಕಿಲ್ಲ. ಬೇಸೆ ಒಳಗಾಕು ಈ ಕಳ್ಳನಿಗೆ ಕಳ್ಳನೆನ್ನುವೆಯಾ? ಅನಾಥರಿಗೆ ಆಶ್ರಯ ಕೊಟ್ಟವನು ನನ್ನಣ್ಣ. ಹಸಿವು ಎಂದು ಬಂದವರಿಗೆ ಕೈ ಎತ್ತಿ ಕೊಟ್ಟವನು ನನ್ನಣ್ಣ. ನನ್ನಣ್ಣನಿಂದ ಈ ಕೈಗಳಿಗೆ ಕೈ ಎತ್ತಿ ಕೊಡುವುದು ಗೊತ್ತೇ ವಿನ ಕೈಯತನ ಮಾಡುವುದಲ್ಲ. ಸಾಹೇಬ, ನನ್ನಣ್ಣನ ಇಂಥ ದೇವರಿಗೆ ಕಳ್ಳನೆಂದವನು ನೀನು ಬದುಕಿರಲೇಬಾರದು ಮಗನೇ. ಅಣ್ಣ, ನನ್ನನ್ನು ತಡೆಯಬಾರದಿತ್ತು ಅಣ್ಣ, ನನ್ನನ್ನು ತಡೆಯಬಾರದಿತ್ತು. ಸಾಹೇಬ, ನನ್ನಣ್ಣ ಇಟ್ಟ ಆಣೆಯಿಂದ ನೀನು ಜೀವಂತ ಬದುಕಿದೆ. ಸಾಹೇಬ, ಒಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಕೋ. ನನ್ನಣ್ಣ ಅಪರಾಧಿ ಎಂದು ಸಾಬೀತಾಗುವವರೆಗೂ ನನ್ನಣ್ಣನ ಮೇಲೆ ಒಂದು ಪೆಟ್ಟು ಬೀಳಬಾರದು. ಹಾಗೇನಾದರೂ ಪೆಟ್ಟು ಬಿದ್ದರೆ ಮಗನೇ ಅದೇ ಕ್ಷಣದಲ್ಲಿ ಏರುವೆ. ಚಟ್ಟ ಎಚ್ಚರ ಎಚ್ಚರ. ನಿನ್ನಂತ ಕುಂದಿಗಳನ್ನು ತುಂಬಾ ನೋಡಿದ್ದೇನೆ ಶಿವ. ನಿನ್ನ ತಮ್ಮನಿಗೆ ಗುಂಡಿ ತೋರಿಸಲು ಈ ಬಂದೂಕಿಗೆ ಒಂದೇ ನಿಮಿಷ ಸಾಕು. ಆದರೂ ಅವರಿಗೂ ಬದುಕಲು ಬಿಟ್ಟೆ. ಏಕೆ ಗೊತ್ತೇ? ಒಂದೇ ಸಾರಿ ನಿಮ್ಮ ವಂಶವನ್ನು ಸರ್ವನಾಶ ಮಾಡಲು.